ನಮಸ್ತೆ ಮೈಸೂರು. ಈ ದಿನ ಮಹಾರಾಜ ಗ್ರೌಂಡಿನಲ್ಲಿ ಪರಿದೃಶ್ಯ ವಿಶೇಷ ಕಾರ್ಯಕ್ರಮವನ್ನು ಎಲ್ಲ ಸಂಘ ಸಂಸ್ಥೆಗಳು, ಚಲನಚಿತ್ರ ನಟರು ಈ ಒಂದು ತಂಡದ ವತಿಯಿಂದ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ಮೈಸೂರು ನಗರ ಕಾರ್ಯದರ್ಶಿಯಾದ ವೇಲು ಅವರು ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ. ನಮಸ್ತೆ ಗೆಳೆಯರೆ. ಈ ದಿನ ಈಗಾಗಲೇ ಬೆಳಿಗ್ಗೆ ಕಾರ್ಯಕ್ರಮ ಇನಾಗ್ರೇಷನ್ ಆಗಿದೆ. ಜಗ್ಗೇಶ್ ಅವರು ಕೂಡ ಬಂದಿದ್ದರು ಅಂತ ವಿಷಯ ಗೊತ್ತಾಯಿತು. ಇದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ಹೇಳ್ತೀರಾ ಸರ್? ನಮಸ್ತೆ. ಸತತವಾಗಿ ಇಂದಿನಿಂದ ಒಂದು 3 ದಿನಗಳ ಕಾಲ ಪರಿದೃಶ್ಯ ಅಂತ ಮೈಸೂರಿನಲ್ಲಿ 4ನೇ ಅಕಾಡೆಮಿ ಕಾರ್ಯಕ್ರಮ ಶುರುವಾಗಿದೆ. ಹಾಗಾಗಿ ಈ ಒಂದು ಶಾರ್ಟ್ ಫಿಲಮ್ಗಳು ಅಂತ ಇದನ್ನ ಒಂದು 3,000 ಫಿಲಮ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ 3,000 ಫಿಲಮ್ಗಳು ಇವತ್ತು ಬಂದಿದೆ. ಅದೆಲ್ಲ ತುಂಬ ಅದ್ಭುತವಾದ ಶಾರ್ಟ್ ಫಿಲಮ್ಗಳು, ಮನಸ್ಸಿಗೆ ಮುಟ್ಟುವಂಥ ಶಾರ್ಟ್ ಫಿಲಮ್ಗಳಲ್ಲಿ ಒಂದು 30 ಆಯ್ಕೆ ಮಾಡಿ ಅದಕ್ಕೆ ಬಹುಮಾನ ವಿತರಣೆ ಕಾರ್ಯಕ್ರಮವೂ ಇದೆ. ಹಾಗಾಗಿ ಮೈಸೂರು ನಗರದಲ್ಲಿ ಇನ್ನು 3 ದಿನಗಳು ಚಲನಚಿತ್ರೋತ್ಸವ ಹಬ್ಬನೇ ಅಂತ ಹೇಳ್ಬೋದು. ಆ ಪರಿಸ್ಥಿತಿಯಲ್ಲಿ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ಬೆಳಗ್ಗೆ ಉದ್ಘಾಟನೆ ಆಯಿತು. ಆ ಉದ್ಘಾಟನಾ ಸಮಾರಂಭದಲ್ಲಿ ರಾಜ್ಯಸಭಾ ಮೆಂಬರ್ಗಳಾದ ಶ್ರೀಯುತ ಜಗ್ಗೇಶ್ ಅವರು, ಚಲನಚಿತ್ರ ನಟರು, ನಾಯಕರು, ಅವರು ಬಂದು ಉದ್ಘಾಟನೆ ಮಾಡಿದರು. ಅವ್ರ ಜೊತೆಗೆ ಎಲ್ಲ ಕಲಾವಿದರು ಬಂದು ಇವತ್ತು ತುಂಬ ಅದ್ಭುತವಾಗಿ ಬೆಳಿಗ್ಗೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಹಾಗೆ ಈಗ ಮಕ್ಕಳೆಲ್ಲ ಬಂದಿದ್ದಾರೆ ಬೇರೆ ಬೇರೆ ಶಾಲೆಗಳಿಂದ, ಬೇರೆ ಬೇರೆ ಊರಿಂದ. ಅವ್ರಿಗೆ ಸಮಯನೂ ನಿಗದಿ ಮಾಡಿದ್ದಾರೆ. ಆ ಸಮಯಕ್ಕೆ ಸಂದರ್ಭಕ್ಕೆ ಒಂದು 40 ನಿಮಿಷಗಳ ಒಂದೊಂದು ಶಾರ್ಟ್ ಫಿಲಮ್ಗಳು ನಡೀತಾ ಇದೆ. ಆ ಶಾರ್ಟ್ ಫಿಲಮ್ಗಳನ್ನ ನೋಡಿ ಅದು ಇನ್ನು 3 ದಿನಗಳ ಕಾಲ 3,000 ಚಲನಚಿತ್ರ ವೀಕ್ಷಣೆ ಮಾಡಿ ನಂತರ ಅದಕ್ಕೆ ಬಹುಮಾನ ವಿತರಣೆ ಮಾಡಾಗುತ್ತೆ. ಹಾಗಾಗಿ ಇವತ್ತು ಸಂಜೆ ವಿಶೇಷವಾಗಿ ಇನ್ನೂ 3 ದಿನಗಳ ಕಾಲ ರಾಜೇಶ್ ಕೃಷ್ಣ ಅವ್ರದ್ದು ಒಂದು ಅದ್ಭುತವಾದ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಇವತ್ತು ಶುರುವಾಗುತ್ತೆ. ಆಮೇಲೆ ನಾಳಿದ್ದು ಇನ್ನೂ ಈ 2 ಆರ್ಕೆಸ್ಟ್ರಾಗಳು, ಆ ಥರ ಒಂದು ಅದ್ಭುತವಾದ ಒಂದು ಮೈಸೂರು ನಗರಕ್ಕೇ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಈ ಮಹಾರಾಜ ಗ್ರೌಂಡೇ ಸಾಕ್ಷಿ ಆಗುತ್ತೆ. ಸರಿ ಸರ್. ಮೈಸೂರು ನಗರ ಸಾಂಸ್ಕೃತಿಕ ನಗರದಲ್ಲಿ ಇಂದು 3 ದಿನಗಳ ಕಾಲ ಯಶಸ್ವಿ ಪರಿದೃಶ್ಯ ಸಂಘ ಸಂಸ್ಥೆಗಳಿಂದ ಕಾರ್ಯಕ್ರಮ ಇದೆ. ಮೈಸೂರಿನ ಎಲ್ಲ ಸಮಸ್ತ ಜನತೆಯು ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇವೆ.